ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರು ಇದ್ದಾರೆ. ಒಬ್ಬರು ಪರಿಸ್ಥಿತಿಗೆ ತಲೆಬಾಗುವವರು, ಮತ್ತೊಬ್ಬರು ಪರಿಸ್ಥಿತಿಯನ್ನೇ ಬದಲಾಯಿಸುವವರು. ಒಬ್ಬರು ಭಯದಿಂದ ಬದುಕುತ್ತಾರೆ, ಮತ್ತೊಬ್ಬರು ಧೈರ್ಯದಿಂದ ಬದುಕುತ್ತಾರೆ. ಒಬ್ಬರು ಗುಂಪಿನಲ್ಲಿ ಹಿಂದೆ ಓಡುತ್ತಾರೆ, ಮತ್ತೊಬ್ಬರು ದಾರಿಯನ್ನು ತಾವೇ ನಿರ್ಮಿಸುತ್ತಾರೆ. ಇಲ್ಲೇ ಒಂದು ಪ್ರಶ್ನೆ ಹುಟ್ಟುತ್ತದೆ, ನೀನು ಯಾವ ವರ್ಗಕ್ಕೆ ಸೇರಿದ್ದೀಯಾ? ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳು ಇರುತ್ತವೆ, ಆದರೆ ನೆನಪಾಗೋದು ಒಂದೇ ಒಂದು ಪ್ರಾಣಿ, ಅದು ಸಿಂಹ. ಅದಕ್ಕೆ ಗದಲ್ಲ ಬೇಡ, ಅದಕ್ಕೆ ಅನುಮತಿ ಬೇಡ, ಅದಕ್ಕೆ ಬೆಂಬಲ ಬೇಡ. ಏಕೆಂದರೆ ಸಿಂಹಕ್ಕೆ ಗೊತ್ತು ನಾನು ಯಾರು ಅನ್ನೋದು. ಇದು ನಾವು ಮಾತನಾಡಿರುವ ಧ್ವನಿ ಜೋರಾಗಿರೋದ್ರ ಬಗ್ಗೆ ಅಲ್ಲ, ಶಕ್ತಿ ಪ್ರದರ್ಶಿಸುವುದರ ಬಗ್ಗೆ ಅಲ್ಲ. ಇಂದು ನಾವು ಮಾತಾಡೋದು ಆತ್ಮವಿಶ್ವಾಸದ ಬಗ್ಗೆ, ಧೈರ್ಯದ ಬಗ್ಗೆ, ಮೌನದಲ್ಲೇ ಗೆಲ್ಲುವ ಮನೋಭಾವದ ಬಗ್ಗೆ. ಇದು ನಿನ್ನೊಳಗಿನ ಕುರಿಯನ್ನು ಮೌನಗೊಳಿಸಿ ನಿನ್ನೊಳಗಿನ ಸಿಂಹವನ್ನು ಎಬ್ಬಿಸುವ ದಿನ. ಇದು ಸಿಂಹದ ಕಥೆಯಲ್ಲ, ಇದು ನಿನ್ನ ಕತೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಕ್ಷಣ ಇರುತ್ತದೆ. ನಾನು ಯಾರು? ನಾನು ಏನು ಮಾಡಬಲ್ಲೆ? ನಾನು ಗೆಲ್ಲಬಲ್ಲೆನಾ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತವೆ. ಆ ಕ್ಷಣದಲ್ಲಿ ನಮ್ಮೊಳಗೆ ಹುಟ್ಟಬೇಕಾದದ್ದು ಒಂದು ಮನೋಭಾವ. ಅದು ಏನೆಂದರೆ ಸಿಂಹದ ಮನೋಭಾವ. ಸಿಂಹ ಕಾಡಿನ ರಾಜನಾಗಿರೋದಕ್ಕೆ ಕಾರಣ ಅಂದರೆ ಗಾತ್ರವಲ್ಲ, ಅದು ಶಕ್ತಿ ಅಲ್ಲ, ಅದರ ಆತ್ಮವಿಶ್ವಾಸ. ಸಿಂಹಕ್ಕೆ ಗೊತ್ತು, ನಾನು ಸಿಂಹ, ನಾನು ಹಿಂತಿರುಗುವುದಿಲ್ಲ. ಸಿಂಹದ ಮೊದಲ ಗುಣ ಆತ್ಮವಿಶ್ವಾಸ. ಸಿಂಹ ಎಂದಿಗೂ ತನ್ನ ಶಕ್ತಿಯನ್ನು ಜಾಹೀರಾತು ಮಾಡುವುದಿಲ್ಲ, ಅದು ಗದ್ದಲ ಮಾಡೋದಿಲ್ಲ, ಕೂಗೋದಿಲ್ಲ. ಅದಕ್ಕೆ ನನ್ನ ಮೇಲೆ ನಂಬಿಕೆ ಇದೆ. ನಮ್ಮ ಜೀವನದಲ್ಲೂ ಹಾಗೆ. ನಾವು ಯಾರು ಅಂತ ಜಗತ್ತಿಗೆ ತೋರಿಸಲು ಜೋರಾಗಿ ಮಾತನಾಡಬೇಕಾಗಿಲ್ಲ. ನಮ್ಮ ಕೆಲಸ, ನಮ್ಮ ಶಿಸ್ತು ಮತ್ತು ನಮ್ಮ ನಿರಂತರ ಪ್ರಯತ್ನವೇ ನಮ್ಮ ಗರ್ಜನೆ ಆಗಿರಲಿ. ನಿನ್ನ ಮೇಲೆ ನೀನೇ ನಂಬಿಕೆ ಇಟ್ಟರೆ ಜಗತ್ತು ನಿನ್ನ ಮೇಲೆ ನಂಬಿಕೆ ಇಡಲೇಬೇಕಾಗುತ್ತದೆ. ಸಿಂಹ ಒಂಟಿಯಾಗಿ ನಡೆಯುತ್ತದೆ. ಸಿಂಹ ಗುಂಪಿನಲ್ಲಿ ಓಡಾಡುವುದಿಲ್ಲ, ಅದು ಒಂಟಿಯಾಗಿಯೇ ತನ್ನ ದಾರಿಯನ್ನು ಸಾಗುತ್ತದೆ. ಜೀವನದಲ್ಲೂ ಗೆಲ್ಲುವವರು ಬಹುಶಃ ಒಂಟಿಯಾಗಿರುತ್ತಾರೆ. ನಿನ್ನ ಕನಸುಗಳು ದೊಡ್ಡದಾಗಿದ್ದರೆ ನಿನ್ನ ಪ್ರಯಾಣ ಒಂಟಿಯಾಗಿರುತ್ತದೆ. ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಎಲ್ಲರೂ ನಿನ್ನನ್ನು ಬೆಂಬಲಿಸುವುದಿಲ್ಲ. ಆದರೆ ಸಿಂಹಕ್ಕೆ ಚಪ್ಪಾಳೆ ಬೇಕಾಗಿಲ್ಲ, ಗುರಿ ಮುಖ್ಯ. ಸಿಂಹ ಸೋಮಾರಿಯಾಗಿರುವುದಿಲ್ಲ. ಸಿಂಹ ದಿನವಿಡೀ ಓಡಾಡೋದಿಲ್ಲ, ಆದರೆ ಅದು ಚಲಿಸಿದಾಗ ಗುರಿ ತಪ್ಪುವುದಿಲ್ಲ. ಅರ್ಥ ಏನೆಂದರೆ ಆತ್ಮ ಅವಶ್ಯಕವಿಲ್ಲದ ಕೆಲಸಗಳಿಗೆ ಶಕ್ತಿ ವ್ಯರ್ಥ ಮಾಡಬೇಡಿ. ನಿಮ್ಮ ಸಮಯ, ನಿನ್ನ ಶಕ್ತಿ, ನಿನ್ನ ಗಮನ ನಿನ್ನ ಗುರಿಗೆ ಮಾತ್ರ ಉಪಯೋಗಿಸು. ಪ್ರತಿದಿನ ಸ್ವಲ್ಪ ಮುಂದೆ ಸಾಗು, ಆದರೆ ನಿಲ್ಲಬೇಡ. ಸಿಂಹ ಸೋಲನ್ನು ಭಯಪಡುವುದಿಲ್ಲ. ಸಿಂಹ ಪ್ರತಿ ಸಾರಿ ಬೇಟೆ ಸಿಗುತ್ತದೆ ಅಂತಿಲ್ಲ, ಆದರೆ ಅದು ವಿಫಲವಾದರೆ ಹುಡುಗುವುದಿಲ್ಲ. ನಾನು ಸೋತೆ ಅಂತ ನಿಂತುಕೊಳ್ಳುವುದಿಲ್ಲ, ಅದು ಮತ್ತೆ ಎದ್ದು ನಿಲ್ಲುತ್ತದೆ ಮತ್ತು ಪ್ರಯತ್ನಿಸುತ್ತದೆ. ಜೀವನದಲ್ಲೂ ಹಾಗೆ. ವಿಫಲತೆ ಅಂಥದ್ದು ಅಂತ್ಯವಲ್ಲ, ಅದು ತರಬೇತಿ. ನಿನ್ನ ಸೋತಾಗ ನಿನ್ನ ಮನೋಭಾವನೆ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸಿಂಹ ಯಾರನ್ನು ಅನುಕರಿಸುವುದಿಲ್ಲ, ಸಿಂಹ ಸಿಂಹವಾಗಿಯೇ ನಡೆಯುತ್ತದೆ. ಅಂದು ಜಿಂಕೆಯಂತೆ ಓಡುವುದಿಲ್ಲ, ಕೋತಿಯಂತೆ ಹಾರುವುದಿಲ್ಲ. ನೀನು ಏಕೆ ಬೇರೆಯವರಂತೆ ಆಗಬೇಕು? ನಿನ್ನೊಳಗೆ ಇರುವ ಶಕ್ತಿ ಸಾಕು. ನಿನ್ನ ವೇಗ ನಿಧಾನವಾಗಿರಬಹುದು, ನಿನ್ನ ದಾರಿ ಬೇರೆ ಆಗಿರಬಹುದು, ಆದರೆ ನಿನ್ನ ಗುರಿ ನಿನ್ನದೇ ಆಗಿರಲಿ. ಸಿಂಹದ ದೃಷ್ಟಿ. ಸಿಂಹದ ಕಣ್ಣುಗಳು ಮುಂದೆ ನೋಡುತ್ತವೆ, ಅದು ಹಿಂದಕ್ಕೆ ನೋಡಿಕೊಂಡು ಬದುಕುವುದಿಲ್ಲ. ಇಂದಿನ ನೋವು, ತಪ್ಪು, ಅವಮಾನ ಇವೆಲ್ಲ ನಿನ್ನ ಪಾಠಗಳು, ನಿನ್ನ ಬಂಧನವಲ್ಲ. ಮುಂದೆ ನೋಡು, ಮುಂದೆ ನಡೆಯು. ಭವಿಷ್ಯ ಸಿಂಹಗಳಿಗಾಗಿ ಕಾಯುತ್ತಿದೆ. ಸಿಂಹ ಭಯವನ್ನು ನಿಯಂತ್ರಿಸುತ್ತದೆ. ಸಿಂಹಕ್ಕೂ ಭಯ ಇರುತ್ತದೆ, ಆದರೆ ಭಯ ಸಿಂಹವನ್ನು ನಿಯಂತ್ರಿಸುವುದಿಲ್ಲ. ಧೈರ್ಯ ಅಂದರೆ ಭಯವಿಲ್ಲದೆ ಇರೋದಿಲ್ಲ, ಭಯ ಇದ್ದರೂ ಮುಂದೆ ಸಾಗುವುದು ಧೈರ್ಯ. ನಿನ್ನ ಭಯ ಪಡುವ ಪ್ರತಿ ಕ್ಷಣವೂ ನಿನ್ನೊಳಗೆ ಒಂದು ಸಿಂಹ ಹುಟ್ಟಬೇಕು. ಸಿಂಹದ ಮೌನವೇ ಶಕ್ತಿ. ಸಿಂಹ ಹೆಚ್ಚು ಮಾತನಾಡೋದಿಲ್ಲ,
ಅದಕ್ಕೆ ಮೌನವೇ ಶಕ್ತಿ. ಜೀವನದಲ್ಲೂ ಹಾಗೆ ಕಡಿಮೆ ಮಾತನಾಡಬೇಕು ಮತ್ತು ಹೆಚ್ಚು ಫಲ ಸಿಗುತ್ತದೆ. ಕಡಿಮೆ ಗದ್ದಲ ಮಾಡಬೇಕು, ಹೆಚ್ಚು ಪ್ರಗತಿ ಸಿಗುತ್ತದೆ. ನೀನು ಗುರಿಯನ್ನು ಎಲ್ಲರಿಗೂ ಹೇಳಬೇಡ, ಅದನ್ನು ಸಾಧಿಸಿ ತೋರಿಸು. ಸಿಂಹದ ಜೀವನ ಪಾಠ. ಸಿಂಹ ನಿಮಗೆ ಒಂದು ಪಾಠ ಕಲಿಸುತ್ತದೆ. ನೀನು ಯಾರು ಅನ್ನೋದನ್ನು ಮರೆಯಬೇಡ. ನೀನು ಬಲಶಾಲಿ, ನೀನು ಸಾಮರ್ಥ್ಯವಂತ, ನೀನು ಗೆಲ್ಲುವನಾಗಿಯೇ ಹುಟ್ಟಿದ್ದೀಯ. ಪರಿಸ್ಥಿತಿಗಳು ನಿನ್ನನ್ನು ಕುಗ್ಗಿಸಬಹುದು, ಜನರು ನಿನ್ನನ್ನು ಕಡಿಮೆ ಮಾಡಬಹುದು, ಆದರೆ ನಿನ್ನ ಮನೋಭಾವವನ್ನು ಯಾರೂ ಕಸಿದುಕೊಳ್ಳಲಾರದೆ. ಈ ವಿಡಿಯೋದಲ್ಲಿ ನಾವು ತಿಳಿಯಬೇಕಾದ ಮುಖ್ಯ ಪ್ರಕೃತವೇನು ಎಂದರೆ ಪ್ರಾಮುಖ್ಯತೆ ಏನು ಎಂದರೆ, ಇಂದು ನಿನ್ನೊಳಗೆ ಒಂದು ಪ್ರಶ್ನೆ ಕೇಳಿಕೊ. ನಾನು ಕುರಿಯಂತೆ ಬದುಕ್ತೀನೋ ಇಲ್ಲ ಸಿಂಹದಂತೆ ಬದುಕ್ತೀನೋ? ನಿನ್ನೊಳಗಿನ ಸಿಂಹವನ್ನು ಎಬ್ಬಿಸು. ನಿನ್ನ ಆತ್ಮವಿಶ್ವಾಸವನ್ನು ಗರ್ಜನೆ ಮಾಡು. ನಿನ್ನ ಕನಸುಗಳಿಗಾಗಿ ಹೋರಾಡು. ಏಕೆಂದರೆ ಕಾಡಿನಲ್ಲಿ ನೆನಪಾಗೋದು ಕುರಿಗಳನ್ನು ಅಲ್ಲ, ಸಿಂಹಗಳು ಮಾತ್ರ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.